ಪಾಲಕರ ತೇಜ ಬಂದಾಗುತ್ತಲಿಗೆ ನಾರಿಯ ಆಕೃತಿ ತಳೆಯೋ ಧರೆಗಿಳಿ ಮೇರು ಪರ್ವತೆಯಂತೆ ದಿಗಂಬರೆಯೊಳಗೆ ಗೋಚರಿಸಲು ಸುರನಾರಿಯರೆಲ್ಲರೂ ಒಂದಾಗಿ ಪರಿ ಪರಿಯೊಳಗೆ ಶೃಂಗಾರ ಹರಿ ಹರ ವಿಧಿ ಸುರರೆಲ್ಲರೊಂದು ಜಯ 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 ವಿನುದಲಿ ಲತಿಸಿ ಒಂದಾದದ್ದು ಮಾತ್ರವೇ ಅಲ್ಲ, ಅದಕ್ಕೊಂದು ಆಕಾರವೂ ದೊರೆತಿದೆ. ಅದ್ಯಾವ ಆಕಾರ? ನಾರಿ ಆಕಾರ ಅಲ್ಲವೇ? ಕಂಗೊಳಿಸುತ್ತಾ ಇರುವ ನಾರಿ ಯಾರಾಕೆ? ನಮ್ಮ ತಾಯಿಯಾದ ಆದಿಮಾಯಿ. ಕಷ್ಟ ಬಂದಾಗ ನೆರೆಯಿರಿ ಮಕ್ಕಳೇ ಎಂದು ಅಂದಾಡಿದ ಮಾತನ್ನು ಪೂರ್ಣಗೊಳಿಸುವುದಕ್ಕೆ ಇಂದು ಈ ರೀತಿಯಲ್ಲಿ ಸಾಕಾರಳಾಗಿದ್ದಾಳೆ. ಆದರೆ ತಾಯಿಯಾದವಳು ಮಕ್ಕಳೆಡೆಗೆ ಬರಲು ಯಾಕಿಷ್ಟು ವಿಳಂಬಿಸುತ್ತಾ ಇದ್ದಾಳೆ? ಅವಳೀಗ ನಿರಾಭರಣೆಯಾಗಿದ್ದಾಳೆ. ಆಕೆ ಹಾಗೆ ಇರಬಾರದು ಎನ್ನುವ ಉದ್ದೇಶದಿಂದ ದೇವನಾರಿಯರೆಲ್ಲ ಒಂದಾಗಿ ಬಂದು ಆಕೆಯನ್ನು ಅಲಂಕಾರಗೊಳಿಸಿದ್ದಾರೆ. ಸಾಲಂಕೃತಳಾಗಿರುವ ನಮ್ಮ ಬೇನು ನಮ್ಮತ್ತ ಬರಮಾಡಿಕೊಳ್ಳಬೇಕು ಅಂತಾದ್ರೆ ಅದಕ್ಕಿರುವ ದಾರಿ ಧ್ಯಾನ ಒಂದೇ. ಆದ್ದರಿಂದ ನಾವೆಲ್ಲರೊಟ್ಟಾಗಿ ಒಕ್ಕೊರಲಿನಿಂದ ಆಕೆಯನ್ನು ನುಚ್ಚಿಕೊಳ್ಳೋಣ. ಚಕ್ರವಟ್ಟು ಹರನು ತ್ರಿಶೂಲವ ಕೊಟ್ಟು ವಿಧಿಯು ದಂಡ ಇತ್ತು ಸುರರೆಲ್ಲರೂ ತಮ್ಮ ಆಯುಧ ಚರಣ ಕರ್ಪಿಸಿ ಭಕ್ತಿಗಾಲಿ